ಜಗದೇತದನಾಧಾರಂ ಇತ್ಯಾದಿ ಮಾಯಾಮೋಹ ಹೇಳಿದ ವೈದಿಕ ಪ್ರಜ್ಞೆಯಿಂದ ಅವರನ್ನು ದೂರಗೊಳಿಸುವಂತಹ ಮಾತುಗಳು ದೈತ್ಯರಿಗೆ ಬಹಳ ಇಷ್ಟವಾಯಿತು. ಸ್ವಲ್ಪ ಕಾಲದಲ್ಲಿಯೇ ಆ ಎಲ್ಲ ಅಸುರರು ಮೋಹಿತರಾಗಿ ತ್ರಯೀ ಮಾರ್ಗವನ್ನು ತೊರೆದರು. ತ್ರಯೀ ಮಾರ್ಗದ ಅನುಕೂಲಕ್ಕಾಗಿ ಇದ್ದಂತಹ ಪುರಾಣ ಇತಿಹಾಸದ ಕಥೆಗಳನ್ನೆಲ್ಲ ತಮಗೆ ಬೇಕಾದಂತೆ ತಿರುಚಿದ್ರು. ವೇದಗಳ ನಿಂದೆ ಮಾಡುತ್ತಾ, ದೇವತೆಗಳನ್ನು ಬೈದುಕೊಳ್ಳುತ್ತಾ, ಯಜ್ಞಕರ್ಮದಲ್ಲಿದ್ದ ಅಲ್ಪ ಸ್ವಲ್ಪ ಲೋಪಗಳನ್ನೆಲ್ಲ ಆಡಿಕೊಳ್ಳುತ್ತಾ, ಇವೆಲ್ಲ ಮೋಹಕವಾದದ್ದು, ಒಂದು ವರ್ಗದ ಬೆಳವಣಿಗೆಗೆ ಕಾರಣವಾದದ್ದು, ಜಗತ್ತಿನ ಆಹಾರದ ಸಮಸ್ಯೆಯನ್ನು ಹೆಚ್ಚಿಸುವಂತಹದ್ದು, ಅರಾಜಕತೆ ಮತ್ತು ಅಸಮಾನತೆಯನ್ನು ಸೃಷ್ಟಿ ಮಾಡುವಂಥದ್ದು, ವ್ಯವಹಾರ ಸ್ವಾತಂತ್ರ್ಯವನ್ನ ನಾಶ ಮಾಡುವಂಥದ್ದು, ಫಲಗಳಲ್ಲಿ ವಿಭಾಗಗೊಳಿಸುವ ವಿಷಯದಲ್ಲಿ ಪಕ್ಷಪಾತವನ್ನ ಹೊಂದಿರುವಂಥದ್ದು, ಈ ರೀತಿ ಅವೈಜ್ಞಾನಿಕವಾದ, ಅಸಾಮಾಜಿಕವಾದ, ಅರಾಜಕ ಸೃಷ್ಟಿ ಮಾಡುವ ಈ ತ್ರಯೀ ಧರ್ಮವನ್ನು ಎಲ್ಲ ಕಾಲಕ್ಕೂ ನಾವು ನಷ್ಟಗೊಳಿಸಬೇಕು ಅಂತ ಅವರು ಬಡ್ಕೊಳ್ಳಿಕ್ ಶುರು ಮಾಡಿದ್ರು. ಅದರಲ್ಲೂ ಇಂಥ ಜನರ ಶ್ರದ್ಧೆಯನ್ನ ಬದಲಾಯಿಸುವುದೇ ನಮ್ಮ ಬದುಕಿನ ಗುರಿ. ನಾನು ಹೇಳಿದ್ದು ನಿಮಗೆಲ್ಲ ಇಷ್ಟ ಆದ್ರೆ ನೀವು ನಿಮಗೆ ಇರುವ ಕಣ್ಣು ಮೂಗು ಕೈಕಾಲು ಬಾಯಿಗಳನ್ನು ಸರಿಯಾಗಿ ಈ ನಾನು ಹೇಳಿದ ಯೋಚನಾ ಲಹರಿಯೊಂದಿಗೆ ಗಮನಿಸಿದ್ರೆ ಇಲ್ಲಿರುವ ಅವ್ಯವಸ್ಥೆ ನಿಮಗೆ ತಾನಾಗಿ ತಿಳಿಯುತ್ತೆ ಅಂತ ಆ ಮಾಯಾ ಮೋಹ ಬೇರೆ ಬೇರೆ ರೀತಿಯಲ್ಲಿ ಉಪದೇಶ ಮಾಡುತ್ತೆ. ನಹ್ಯಾಪ್ತವಾದ ನಭಸಃ ನಿಪತಂತಿ ಮಹಾಸುರಾಃ ಯುಕ್ತಿಮದ್ವಚನಂ ಗ್ರಾಹ್ಯಂ ಮಯಾನ್ಯೈಶ್ಚ ಭವದ್ವಿಧೈಃ. ಒಳ್ಳೆಯ ಮಾತುಗಳನ್ನ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಖ್ಯಾಪ್ತವಾದ ನಭಸ ನಿಪತಂತಿ. ಒಳ್ಳೆ ಮಾತುಗಳು ಆಕಾಶದಿಂದ ಬೀಳಲ್ಲ. ಓ ಅಸುರರೇ, ಯುಕ್ತಿಯುಕ್ತವಾದಂತಹ ವ್ಯಕ್ತಿಗಳು ನಿಮ್ಮ ಕಣ್ಣ ಮುಂದೆ ಸತ್ಯವನ್ನ ಬಿಚ್ಚಿಟ್ಟಾಗ್ಲೇ ನಿಮಗೆ ಅದೇನು ಅಂತ ಗೊತ್ತಾಗುತ್ತೆ. ಯುಕ್ತಿಯುಕ್ತವಾದ ವಾದಗಳನ್ನ ಸ್ವೀಕರಿಸಬೇಕು ಅನ್ನೋದು ದೊಡ್ಡರ ಮಾತು. ಅದರಲ್ಲೂ ನಿಮ್ಮಂತಹ ತಿಳುವಳಿಕೆ ಉಳ್ಳವರು, ನಮಗೆ ಅಂಧಶ್ರದ್ಧೆ ಇರೋರು ಬೇಡ, ನೀವೆಲ್ಲ ಸಜ್ಜನರು ಅಂತ ಭಾವಿಸಿ ನಾನು ನಿಮ್ಮ ಜೊತೆಗೆ ಈ ಮಾತನ್ನ ಹೇಳ್ತಾ ಇದ್ದೇನೆ. ಭವದ್ವಿಧೈಹಿ ಯುಕ್ತಿಮದ್ವಚನಂ ಗ್ರಾಹ್ಯಂ. ಯುಕ್ತಿಯುಕ್ತವಾದ ಮಾತನ್ನ ಸ್ವೀಕರಿಸಬೇಕಾದ್ದು ನಿಮ್ಗೆಲ್ಲ ಶೋಭೆ ಕೊಡುತ್ತೆ. ನಿಮ್ಗೆ ಇರುವಂತಹ ಸಾಮರ್ಥ್ಯದ ಮುಂದೆ ಈ ಲೋಕದಲ್ಲಿರುವಂತಹ ಎಲ್ಲ ಅಸಾಧಾರಣವಾದಂತಹ ಅವ್ಯವಸ್ಥೆಗಳು ಏನಿದೆ, ಇಲ್ಲಿ ತನಕ ಇದನ್ನ ಯಾರೂ ಮುಟ್ಲಿಲ್ಲ, ಯಾರು ಇದನ್ನ ಅಡ್ರೆಸ್ ಮಾಡ್ಲಿಲ್ಲ, ಯಾರಿಗೂ ಇದು ಹೊಳೆದಿರ್ಲಿಲ್ಲ ಅಂತೆಲ್ಲ ನಿಮ್ಗೆ ಅನ್ನಿಸ್ಬಹುದು. ಯಾಕೆ ಪೂರ್ವದವರೆಲ್ಲ ದಡ್ರ, ಅವ್ರಿಗೇನು ಗೊತ್ತಿರ್ಲಿಲ್ವಾ, ಅವ್ರು ಯಾಕೆ ಇದನ್ನೆಲ್ಲ ಒಪ್ಕೊಂಡ್ರು ಅಂತ ನೀವು ಈ ರೀತಿ ಪ್ರಶ್ನೆ ಮಾಡಬಹುದು. ಆದ್ರೆ ಈಗ ನಮ್ಗೆ ಸಮಸ್ಯೆ ಕಾಣ್ತಾ ಇದೆ ಅನ್ನುವುದು ಎದುರುಗಡೆ ಇರುವ ಜ್ವಲಂತ ನಿದರ್ಶನ. ಇದಕ್ಕೆ ನಾವು ಉತ್ತರ ಕಂಡುಕೊಳ್ಬೇಕು ಹೊರತು ಇಲ್ಲಿ ತನಕ ಇವ್ರಿಗೆ ಯಾಕೆ ಹೊಳಿಲಿಲ್ಲ ಅಂತ ಯೋಚನೆ ಮಾಡ್ತಾ ಕೂತ್ರೆ ಇನ್ನು ಇದೇ ರೀತಿ ನಿಮ್ಮ ಹಿರಿಯರು ಯೋಚಿಸಿ ಈ ಕಷ್ಟಕ್ಕೆ ಈಗ ಈಡಾಗಿರುವುದು ನೀವೆಲ್ಲ. ನೀವು ಇದೇ ರೀತಿ ಯೋಚನೆ ಮಾಡಿದ್ರೆ ನಿಮ್ಮ ಪೀಳಿಗೆಯು ಇದನ್ನೇ ಅನುಸರಿಸಿ ಇನ್ನು ಹೆಚ್ಚಿನ ಕಷ್ಟಕ್ಕೆ ಈಡಾಗಬೇಕಾಗತ್ತೆ. ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ, ಮುಂದುವರಿಯಿರಿ.
ನನ್ನ ಹೇಳಿದ ಮಾತುಗಳನ್ನ ಅರ್ಥೈಸಿಕೊಳ್ಳಿ ಅಂತ ಬಿಡಿಸಿ ಬಿಡಿಸಿ ಹೇಳಿದಂತಹ ಮಾತುಗಳೆಲ್ಲವೂ ಕೂಡ ಬಹಳ ರುಚಿ ಅನಿಸಿತು ದುರುಳರಿಗೆ. ರುಚಿ ಅನಿಸಿ ಅದನ್ನು ನಡೆಸಲಿಕ್ಕೆ ಬಹಳ ತೀವ್ರವಾದ, ನಮ್ಮ ಸ್ವಾಮಿಗಳು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಬಿಸಿಲಲ್ಲಿ ಬೇಕಾದ್ರೆ ಅರ್ಧ ಗಂಟೆ ನಿಲ್ಬಹುದು, ಬಿಸಿಲಿನಿಂದ ಕಾದ ಮರಳಿನಲ್ಲಿ 3 ಸೆಕೆಂಡು ಕೂಡ ನಿಲ್ಲಿಕ್ಕಾಗುದಿಲ್ಲ ಅಂತ. ಹಾಗೆ ಇವತ್ತು ಏನೆಲ್ಲ ವಾದಗಳು ನಡೀತಾ ಇದೆ, ಸನಾತನ ಧರ್ಮವನ್ನ ಬುಡ ಸಹಿತ ಕಿತ್ತು ಹಾಕ್ತೇವೆ, ಸನಾತನ ಧರ್ಮದ ಎಲ್ಲ ನಂಬಿಕೆಗಳನ್ನ ಹುಸಿಗೊಳಿಸ್ತೇವೆ, ಅವರಿಗೆ ಬದುಕ್ಲಿಕ್ಕೆ ಅವಕಾಶವೇ ಇಲ್ಲ ಅಂತ ರಾಜಾರೋಷವಾಗಿ ಏನು ಹೇಳಿಕೆ ಕೊಡ್ತಾರೆ, ಇದು ಇವತ್ತಿನ ಹೇಳಿಕೆ ಏನಲ್ಲ. ಅದಕ್ಕೆ ನಾನು ನಿನ್ನೆ ಮೊನ್ನೆ ಎಲ್ಲ ಆ ಅಷ್ಟು ಶ್ಲೋಕಗಳನ್ನ ಓದುವಾಗ ನನಗನ್ನಿಸ್ತಿತ್ತು, ಇದೇನು ಭವಿಷ್ಯ ಬರೆದ ಹಾಗೆ ಇದೆಯಲ್ಲ, ಎಲ್ಲರೂ ಇದೇ ರೀತಿ ಮಾತಾಡ್ತಾರಲ್ವಾ. ದೇವತೆಗಳನ್ನ ನಿಂದಿಸುವುದು, ಕೃಷ್ಣನನ್ನ ಅವಮಾನಿಸುವುದು, ರಾಮನನ್ನ ಕೆಣಕುವುದು, ಮಹಾಭಾರತ ರಾಮಾಯಣದ ಕಥೆಗಳನ್ನ ಅಲ್ಲಗಳೆಯುವುದು, ಧರ್ಮಶಾಸ್ತ್ರದ ಚಟುವಟಿಕೆಗಳಲ್ಲಿರುವಂತಹ ಮನುಷ್ಯಕೃತ ಲೋಪವನ್ನ ಅದರ ಮೇಲೆ ಹೇರಿ ಇಡೀ ಧರ್ಮವೇ ಹೀಗೆ ಅಂತ ಅದನ್ನ ಎಲ್ಲೆಲ್ಲಿಗೂ ಅರ್ಥೈಸಿ ತಮಗೆ ಬೇಕಾದಂತೆ ತಿದ್ದುವುದು, ತೀಡುವುದು, ಅಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಾ ಯಾರೋ ಮಾಡಿದ ತಪ್ಪನ್ನು ಯಾರ ಮೇಲೂ ಹೇರಿ ಎಲ್ಲ ತಂದು ಕೂಡ ಅದು ಎಲ್ಲದಕ್ಕೂ ಶನೈಶ್ಚರನೇ ಕಾರಣ ಅನ್ನುವ ಹಾಗೆ ವೈದಿಕ ಧರ್ಮದ ಮೇಲೆ ದಾಳಿ ಅಂತನ್ನೋದು ಅದು ಆ ಕಾಲದಿಂದಲೂ. ಪರಾಶರ ಉವಾಚ ಮಾಯಾ ಮೋಹೇನ ತೇ ದೈತ್ಯಾಃ ಪ್ರಕಾರೈರ್ಬಹುಭಿಸ್ತಥಾ ವ್ಯುತ್ಥಾಪಿತಾ ಯಥಾ ನೇಷಾಂ ತ್ರಯೀ ಕಶ್ಚಿದ್ ಅರೋಚಯತ್. ಎಲ್ಲವೂ ಇದು ಉತ್ಥಾಪಿತ, ಅನೇಕ ಯುಕ್ತಿಗಳಿಂದ ಮಾಯಾ ಮೋಹ ದೈತ್ಯರಲ್ಲಿ ಮನಸ್ಸಿನ ವಿಚಲನೆಗೆ ಕಾರಣವಾಗುವಂತೆ ಮಾಡಿ ಅವರಲ್ಲಿ ಈ 3 ವೇದಗಳಿಂದ ಉಂಟಾಗುವಂತಹ ಲಾಭಗಳೆಲ್ಲ ಮನಸ್ಸಿಗೆ ತೋಚದಂತಾಯಿತು. ಬರೀ ಅದರ ಮೇಲೆ ದೋಷವೇ ಏರಿಸುವ ಹಾಗೆ ಕಾಣಿಸಿತು. ಅದರ ಪರಿಣಾಮವಾಗಿಯೇ ವಿದ್ಯೆಯ ಮಾರಾಟ, ವಿದ್ಯೆಯ ದೌರ್ಬಲ್ಯಗಳನ್ನು ಎತ್ತಿ ಹೇಳುವುದು ಎಲ್ಲವೂ ಹುಟ್ಟಿಕೊಂಡಿತು. ಇತ್ತಂ ಉನ್ಮಾರ್ಗಯಾತ್ ಯಾತೇಷು ತೇಷು ದೈತ್ಯೇಷು ತೇ ಮರಾಹ ಉದ್ಯೋಗಂ ಪರಮಂ ಕೃತ್ವಾ ಯುದ್ಧಾಯ ಸಮುಪಸ್ಥಿತಾಃ. ಎಲೈದು ಜನೆ, ಆಗ ದೇವತೆಗಳ ಅಸುರರ ನಡುವಿನ ಯುದ್ಧ ಮತ್ತೆ ಮರುಕಳಿಸಿತು. ಯಾಕೆಂದ್ರೆ ಅವರು ವೇದಗಳ ಬೆನ್ನೆಲುಬಾಗಿ ನಿಂತವರು, ಅವರು ನಮಗೆ ಶಾಶ್ವತ ವಿರೋಧಿಗಳು. ಅವ್ರು ನಮ್ಗೆ ಕೆಟ್ಟದ್ದು ಮಾಡದೇ ಇರ್ಬೋದು, ಹುಟ್ಟಿನಿಂದಲೇ ವಿರೋಧವನ್ನು ವ್ಯಕ್ತಪಡಿಸಬೇಕು. ವಿರೋಧ ಪಕ್ಷದ ನಾಯಕ ಅಂದ್ರೆ ಏನ್ ಮಾಡಿದ್ರು ವಿರೋಧ ಮಾಡಬೇಕು ಅಂತಿದೆಯಲ್ಲ, ಹಾಗೆ ಇವರು ಹುಟ್ಟುತ್ತಾನೆ ದೈತ್ಯರು ದೇವತೆಗಳನ್ನ ವಿರೋಧಿಸುವುದಕ್ಕಾಗಿಯೇ ಪ್ರತಿ ಕೆಲಸವನ್ನು ಕೂಡ ಮಾಡುತ್ತಾ ಎಲ್ಲೆಲ್ಲಿ ಸಾಧ್ಯ ದೇವತೆಗಳದ್ದು, ವೇದಗಳದ್ದು, ಶಾಸ್ತ್ರಗಳದ್ದು ಮರ್ಯಾದೆ ತೆಗಿಲಿಕ್ಕೆ ಎಲ್ಲಾ ಕಡೆ ಕಾಯ್ತಿರ್ತಾರೆ. ಯಾವುದೋ ಅಲ್ಲ ಸಲ್ಲದ ಪತ್ರಿಕಾಗೋಷ್ಠಿಯಲ್ಲಿ ಹೋಗಿ ಪ್ರಶ್ನೆ ಕೇಳಿ ಪ್ರಶ್ನೆಗೆ ಉತ್ತರ ಕೊಡಲ್ಲ, ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ಅಂತ ಬೊಬ್ಬೆ ಹೊಡಿತಾರಲ್ವಾ, ಹಾಗೆ. ತಥೋ ದೈವಾಸುರಂ ಯುದ್ಧಂ ಪುನರೇಭಾವ ಅಭವದ್ವಿಜ ಹತಾಶ್ರಿತೆ ಸುರಾ ದೇವೈಃ ಸನ್ಮಾರ್ಗ ಪರಿಪಂಥಿನಃ. ಒಳ್ಳೆಯ ಮಾರ್ಗವನ್ನ ಅವಮಾನಿಸುವ, ತೊರೆದು ಅದರ ವಿರುದ್ಧವೇ ದ್ವೇಷ ಕಾರುವಂತಹ ಪರಿಪಂಥಿಗಳು ಅದರಿಂದ ಲಾಭ ಎಲ್ಲ ಪಡೆದಿದ್ದಾರೆ. ಆದ್ರೆ ಒಳಗೊಳಗೆ ಅದನ್ನ ನಾಶಗೊಳಿಸುವ ಮಾತಾಡ್ತಾ ಇದ್ದಾರೆ. ಆದ್ರಿಂದಾಗಿ ಅವರ ಆಸಕ್ತಿಯನ್ನ ಅದರಿಂದ ದೂರ ಮಾಡುವಂತಹ ವಾಕ್ಯಗಳನ್ನ ಮಹಾಮಾಯ ಅಥವಾ ಮಾಯಾ ಮೋಹ ಮಾತಾಡಿತು. ದೇವತೆಗಳಿಗೂ ದೈತ್ಯರಿಗೂ ಯುದ್ಧವಾಯಿತು. ಯುದ್ಧದಲ್ಲಿ ಅಸುರರು ದೇವತೆಗಳ ಕೈಯಲ್ಲಿ ಸೋಲುವಂತಾಯಿತು. ಹತಾಹ, ಪ್ರಾಣವನ್ನ ತೆತ್ತರು ಕೂಡ. ಸ್ವಧರ್ಮ ಕವಚಂ ತೇಷಾಂ ಅಭೂತ್,
ತೇಷಾಂ ಅಭೂದ್ಯತ್ ಪ್ರಥಮಂ ದ್ವಿಜ ತೇನ ರಕ್ಷಾ ಭವತ್ ಪೂರ್ವಂ ನೇಷುರ್ನಷ್ಟೇ ಚ ತತ್ತೆ. ಎಲ್ಲಿಯ ತನಕ ಅವರು ತಮ್ಮ ವೃತ್ತಿ ಧರ್ಮವನ್ನ ಬಿಡದೆ ದುರ್ದಶೆಯ ಕಾರ್ಯವನ್ನ ಮಾಡ್ತಾ ಇದ್ರು, ಆ ದುರ್ದಶೆಯ ಕಾರ್ಯವು ಕೂಡ ಫಲಿಸ್ತಾ ಇತ್ತು. ದುರಾಡಳಿತವು ಕೂಡ ಪ್ರಶ್ನಾತೀತವಾಗಿತ್ತು. ಆದ್ರೆ ಯಾವಾಗ ಅವರು ತಮಗೆ ಸಹಜವಾಗಿ ವೇದದಲ್ಲಿ ಬಂದ ಚಟುವಟಿಕೆಗಳಲ್ಲಿ ಬಹಳ ಆಸಕ್ತಿಯಿಂದ ಕೆಲಸ ಮಾಡುತ್ತಿದ್ರು, ಅಂದ್ರೆ ದೇವರನ್ನ ನಂಬುದಲ್ಲ. ಈಗ ವೇದದ ನಂಬಿಕೆ ಅಂದ್ರೆ ಕೇವಲ ಅದು ಸನಾತನ ಚಿಂತನೆ ಮಾತ್ರ ಆಗ್ಬೇಕಾಗಿಲ್ಲ. ವೇದವನ್ನ ನಂಬುದು ಯಾಕೆ ಅಂದ್ರೆ ಈ ಮಂತ್ರಗಳನ್ನ ಪಠಿಸುವುದರಿಂದ ಇಂತಿಂಥ ಲಾಭಗಳು, ಕಾರ್ಯಗಳು, ಲೋಕ ಉಪಕಾರಗಳು ಉಂಟಾಗುತ್ತೆ ಅಂತ ನಂಬಿಕೆಯಿಂದ ಮಾಡ್ತಾ ಇದ್ದಿದ್ದು. ಅದರಲ್ಲಿ ಹೇಳುವ ತತ್ವಗಳಿಗೆ ಬೆಲೆ ಕೊಟ್ಟಲ್ಲ. ಇನ್ನು ಎಷ್ಟೋ ಜನ ಪೌರೋಹಿತ್ಯ ಮಾಡುವಾಗ ವೇದದ ಮಂತ್ರವನ್ನು ಬಳಸ್ತಾರೆ. ಆದ್ರೆ ಆ ಮಂತ್ರದ ಹಿನ್ನೆಲೆ ಆಗ್ಲಿ, ಆ ಮಂತ್ರದ ಉದ್ದೇಶವಾಗ್ಲಿ, ಆ ಮಂತ್ರದ ಅರ್ಥವಾಗ್ಲಿ ಗೊತ್ತಿರೋದು. ಇವರು ಒಂಥರ ಮೀಮಾಂಸಕರೇ, ಹೆಸರು ವೈದಿಕರು ಅಂತ. ಆದ್ರೆ ವೇದದ ಪರಮ ಪುರುಷಾರ್ಥ ಏನು ಅನ್ನೋದನ್ನ ಚಿಂತಿಸುವುದಿಲ್ಲ. ಆದ್ರೆ ಒಂದೇನು ಅಂದ್ರೆ ಅದು ತಮ್ಗೆ ಬೇಕು ಅನ್ನೋ ದೃಷ್ಟಿಯಿಂದ ಅದರ ಬುಡವನ್ನೇ ಕಿತ್ಲಿಕ್ಕೆ ಹೋಗ್ತಾ ಇಲ್ಲ ಅಷ್ಟೇ. ಅವರು ಹಾಗಲ್ಲ. ಆ ಮಂತ್ರದ ಬಳಕೆಯಿಂದಲೇನೆ ಆ ಮಂತ್ರದ ಅನುಷ್ಠಾನ ಮಾಡುವ ಮಂದಿಯನ್ನೇ ನಾಶ ಮಾಡುವಂತಹ ಅಸುರರು ಅಲ್ಲಿ ವೇದಗಳ ದುರುಪಯೋಗ ಮಾಡುತ್ತಾ ಇದ್ದದ್ದು ಕಾಣಿಸ್ತಿತ್ತು. ಸ್ವಧರ್ಮದ ಹೆಸರಿನಲ್ಲಿ ಇದನ್ನೆಲ್ಲ ಕವಚವಾಗಿಟ್ಟುಕೊಂಡು ನಡೆಸ್ತಾ ಇದ್ರು. ಅಂದ್ರೆ ಈಗ ಭಯೋತ್ಪಾದಕರಿಗೆ ರಾಜ್ಯಭಾರದ ಜವಾಬ್ದಾರಿ ಸಿಕ್ಕಿದ್ರೆ ಹೇಗಿರುತ್ತೆ ಹಾಗೆ, ದುರುಳರಿಗೆನೆ ಶಾಂತಿ ಮಂತ್ರಗಳ ಪಠಣ ಮಾಡುವ ಅಶಾಂತರಿಗೆ ಶಾಂತಿ ಪ್ರಿಯ ಅನ್ನುವ ಬಿರುದು ಕೊಟ್ರೆ ಹೇಗೋ ಹಾಗೆ ಆ ಅಸುರರ ಅಧಿಕಾರ ಇರುವ ತನಕವೂ ಕೂಡ ಅವ್ರು ಏನೇ ತಪ್ಪು ಮಾಡಿದ್ರು ಅದನ್ನ ಸಮಜಾಯಿಷಿ ಕೊಟ್ಟು ಅದರ ದಾಖಲೆಗಳನ್ನ ನಷ್ಟ ಮಾಡುವ ಸ್ಥಿತಿ ಇದ್ರೆ ಹೇಗೆ ಅಪರಾಧವನ್ನ ಪರಿಗಣಿಸ್ಲಿಕ್ಕೆ ಸಾಧ್ಯ ಆಗುದಿಲ್ವೋ ಹಾಗೆ ಅವರೇ ವೈದಿಕರಾಗಿದ್ದುಕೊಂಡು ವೇದದ ಮೇಲೆ ಮಾಡುವ ಅತ್ಯಾಚಾರದ ಪರಿಸ್ಥಿತಿಯನ್ನ ಕೈ ಮೀರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಮಾಯಾಮೋಹ ಆಡಿದ ಮಾತು ಅವರ ಬದುಕನ್ನೇ ಬದಲಾಯಿಸಿತು. ರಕ್ಷಾ ಕವಚ ಅನ್ನೋದು ಕಳಚಿ ಹೋಯಿತು. ದೇವತೆಗಳ ಯುದ್ಧಕ್ಕೆ ಜಯ ಸಿಕ್ಕಿತು. ತಥೋ ಮೈತ್ರೇಯ ತನ್ಮಾರ್ಗವರ್ತಿನೋ ಯೇ ಭವನ್ನ ಜನಾಃ ನಗ್ನಾಸ್ತೆ ತೈರ್ಯತಸ್ತ್ಯಕ್ತಂ ತ್ರಯೀ ಸಂವರಣಂ ತಥಾ. ನನಾಗದಿಂದ ನಗ್ನ ಅಂದ್ರೆ ಏನ್ ಹೇಳಿದ್ದು ಅಂದ್ರೆ ಕೇವಲ ದೇಹದ ಬಟ್ಟೆ ಇಲ್ಲದಿರುವಿಕೆ ಅನ್ನುವ ನಗ್ನವನ್ನ ಹೇಳಿದ್ದಲ್ಲ. ಇಲ್ಲಿ ಬಟ್ಟೆ ಅಂದ್ರೆ ತ್ರಯೀ ಧರ್ಮ, ವೇದದ ಆವರಣ, ಶಾಸ್ತ್ರದ ಆವರಣ. ಯಾರಲ್ಲಿ ಶಾಸ್ತ್ರದ ಆವರಣ ಇಲ್ವೋ, ಯಾರಿಗೆ ಶಾಸ್ತ್ರಗಳಲ್ಲಿ ನಂಬಿಕೆ ಇಲ್ವೋ ಅವನು ನಗ್ನ ಅಂತ ಲೆಕ್ಕ. ತ್ರಯೀ ಸಂವರಣಂ, ತ್ರಯೀ ಅಂದ್ರೆ ವೇದಗಳು, ಶಾಸ್ತ್ರಗಳು, ಅದರ ಪ್ರಿನ್ಸಿಪಲ್ಸ್. ಇದನ್ನ ಯಾರು ಬಿಟ್ಟು ದೂರದಲ್ಲಿದ್ದಾನೋ, ಅದರಿಂದ ಲಾಭ ಪಡ್ಕೊಂಡು, ಈಗ ನಂಬುದೇ ಇಲ್ಲ ಅವನ್ ಬಿಡಿ, ಅವನಿಗೆ ಗೊತ್ತಿದೆ ಲೋಕದಲ್ಲಿ ಎಲ್ರಿಗೂ ಅವನು ಏನು ಅಂತ. ಆದ್ರೆ ಅದನ್ನ ಬಳಸಿಕೊಂಡು ಅದರ ಫಲವನ್ನ ದುರುಪಯೋಗ ಮಾಡಿಸಿಕೊಳ್ಳುವಂತಹ ಮಂದಿಯನ್ನ ಇಲ್ಲಿ ನೀನು ಯಾರು ನಗ್ನ ಅಂತ ಕೇಳಿದ್ಯಲ್ವಾ ಮೈತ್ರೇಯ, ಅನಗ್ನಾಸ್ತೆ ತೈಹಿ ಯತಸ್ತ್ಯಕ್ತಂ. ಆ ಕಾರಣಕ್ಕಾಗಿ ಭಗವಂತ ಅವರ ಕೈಯಿಂದ ಅವರು ಆ ಚಟುವಟಿಕೆಯಿಂದ ದೂರ ಆಗುವಂತೆ ಮಾಡಿದ್ದು. ಸಹಜವಾಗಿ ಶಾಸ್ತ್ರದ ದೂರಾಗುವಿಕೆ ಅನ್ನುವುದು ಅವರನ್ನೇ ಅವರು ದೂರ ಮಾಡಿಕೊಂಡ ಹಾಗೆ. ತಥೋ ಬ್ರಹ್ಮಚಾರಿ ಗೃಹಸ್ಥಶ್ಚ ವಾನಪ್ರಸ್ಥಶ್ಚ ತಥಾ ಶ್ರಮೀ
ಪರಿವ್ರಾಡ್ವಾ ಚತುರ್ಥೋತ್ರ ಪಂಚಮೋ ನೋಪಪದ್ಯತೆ. ಆಶ್ರಮಗಳು 4. ಒಂದ ಬ್ರಹ್ಮಚರ್ಯ, ಒಂದು ಗೃಹಸ್ಥ, ಒಂದು ಆಶ್ರಮ ವಾನಪ್ರಸ್ಥ, ಇಲ್ಲ ಅಂದ್ರೆ ಪರಿವ್ರಾಟ್. ಪರಿವ್ರಾಟ್ ಅನ್ನುವುದು 4ನೆಯ ಧರ್ಮ. ಇದು ಬಿಟ್ರೆ ಪಂಚಮ ರೂಪವಾದ ಒಂದು ಸ್ಥಾನ ಇಲ್ಲವೇ ಇಲ್ಲ ಜಗತ್ತಿನಲ್ಲಿ. ಈ 4 ಆಶ್ರಮಗಳಿಂದ ನಾವು ಸತ್ಕರ್ಮವನ್ನು ಮಾಡುದು. ಇದು ಆಯಾ ಬ್ರಹ್ಮಚಾರಿಗೆ ಬ್ರಹ್ಮಚರ್ಯ ಸ್ವಧರ್ಮ, ಗೃಹಸ್ಥನಿಗೆ ಗಾರ್ಹಸ್ಥ್ಯ ಸ್ವಧರ್ಮ. ಇದು ಎಲ್ಲ ಆಶ್ರಮದವರಲ್ಲೂ ಕೂಡ ಅವರವರ ಆಶ್ರಮಕ್ಕೆ ತಕ್ಕ ಕರ್ತವ್ಯ ನಿರ್ವಹಿಸಬೇಕಾದದ್ದು ಅಂತ ಇರುವುದೇ ಅವರಿಗೆ ಸ್ವಧರ್ಮ. ಇದನ್ನ ಯಾರು ಸಜ್ಜನನಾಗಿ ಅವನವನಿಗೆ ಸಂಬಂಧಿಸಿದ್ದನ್ನು ನಡೆಸ್ತಾನೋ, ಯಸ್ತು ಸಂತ್ಯಜ್ಯ ಗಾರ್ಹಸ್ಥ್ಯಂ ವಾನಪ್ರಸ್ಥೋ ನ ಜಾಯತೆ ಪರಿವ್ರಾಡ್ವಾಪಿ ಮೈತ್ರೇಯ ಸನಗ್ನ ಪಾಪಕೃನ್ನರ. ಇನ್ನು ಒಂದು ಅಂಶವನ್ನ ಹೇಳ್ತಾರೆ, ಇದು ಚೆನ್ನಾಗಿದೆ ಮಾತು. ಯಾರು ಗೃಹಸ್ಥ ಧರ್ಮದ ಆಚರಣೆಯನ್ನು ಮಾಡಿ ಒಂದಿಷ್ಟು ಕಾಲ ಅದರ ಸೌಖ್ಯವನ್ನ ಅನುಭವಿಸಿದ ಮೇಲೆ ವಾನಪ್ರಸ್ಥಾಶ್ರಮವನ್ನ ಯಾರು ಸೇರುವುದಿಲ್ವೋ, ಅಥವಾ ಪರಿವ್ರಾಟ್ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸುವುದಿಲ್ವೋ, ಅವನು ನಗ್ನ ಪಾಪಕೃತ್. ಆದ್ರೆ ಸನ್ಯಾಸ ಅನ್ನೋದು ಒತ್ತಾಯಪೂರ್ವಕವಾದದ್ದಲ್ಲ. ಗಾರ್ಹಸ್ಥ್ಯ ಧರ್ಮದಿಂದ ವಾನಪ್ರಸ್ಥಕ್ಕಾದ್ರೂ ಹೋಗ್ಬೇಕು ಅವನು. ಅದರ ಅರ್ಥ ಆತ್ಮ ಸಾಧನೆ ಮಾಡ್ಲಿಕ್ಕಾಗುವುದು ವಾನಪ್ರಸ್ಥಾಶ್ರಮದಲ್ಲೋ ಸನ್ಯಾಸದಲ್ಲೋ ಮಾತ್ರ. ಅದು ಮಾಡದೇ ಇದ್ರೆ, ಇದು ಯಾರಿಗೆ ಹೇಳಿದ್ದು? ಇದು ಸಾತ್ವಿಕರ ಬದುಕಿನಲ್ಲಿ ಆಗುವ ಏರಿಳಿತಗಳಿಗೆ ಸಮಾಧಾನ ಹೇಳಲಿಕ್ಕೋಸ್ಕರ ಬಂದದ್ದು. ಇದು ಎಲ್ಲರನ್ನು ಉದ್ದೇಶಿಸಿ ಹೇಳಲೇ ಇಲ್ಲ. ಯಾರಿಗೆ ಆಯಾ ವರ್ಣಾಶ್ರಮದಲ್ಲಿ ಸಿಕ್ಕುವ ಲಾಭಗಳನ್ನ ಪಡ್ಕೊಂಡು ಅವರು ಅಷ್ಟರಲ್ಲೇ ಇರ್ತಾರೆ ಅಂದ್ರೆ ಅವರಿಗೆ ಅಧ್ಯಾತ್ಮದ ಚಿಂತನೆ ಇಲ್ಲ ಅನ್ನೋರಿಗೆ ಇದೆಲ್ಲ ವಾಕ್ಯವಲ್ವೇ ಅಲ್ಲ. ಆದ್ರೆ ಯಾರು ಸತ್ಯವನ್ನ ತಿಳಿಬೇಕು, ಪರಮಾತ್ಮನನ್ನ ಪಡೀಬೇಕು ಅನ್ನುವ ಉದ್ದೇಶದಿಂದ ಬದುಕ್ತಾನೆ. ವಾನಪ್ರಸ್ಥ ಅಂದ್ರೆ ಏನು? ರಿಟೈರ್ಮೆಂಟ್ ಲೈಫ್ ಅಷ್ಟೇ. ಆಗ್ಲೂ ಅಧಿಕಾರಕ್ಕಾಗಿ ಹಪಾಹಪಿ, ಕೀ ಚೈನನ್ನ ಅಡಗಿಸಿಡುವಂತಹ ದುಸ್ತರವಾದ ಮನಸ್ಥಿತಿ, ಎಲ್ಲರೂ ನನಗೆ ಮರ್ಯಾದೆ ಕೊಡಬೇಕು ಅಂತ ಒಂದು ರೀತಿ ಸಮಾಜದಲ್ಲಿ ಪ್ರತಿಷ್ಠೆ, ಹೆಸರುಗಳ ಹಿಂದೆ ಬೀಳುವಿಕೆ, ಇದೆಲ್ಲವೂ ಕೂಡ ವಾನಪ್ರಸ್ಥದ ಚಿಂತನೆಗೆ ವಿರುದ್ಧ. ಒಂದು ಕಾಲ ನೆಕ್ಸ್ಟ್ ಜನರೇಷನ್ ತನ್ನ ಕೆಲಸಕ್ಕಾಗಿ ಬಂದಾಗ ಅದಕ್ಕೆ ಬಿಟ್ಕೊಟ್ಬಿಡ್ಬೇಕು. ಬೇಕಿದ್ರೆ ಕೆಲವು ಕಾಲ ಅದರ ಹದ ತಪ್ಪದ ಹಾಗೆ, ಯಾಕಂದ್ರೆ ಯಂಗ್ ಬ್ಲಡ್ಗೆ ಯಾವಾಗ್ಲೂ ಕೂಡ ಬಹಳ ಬೇಗನೆ ಎಲ್ಲವನ್ನು ಸಾಧಿಸಿ ಬಿಡ್ಬೇಕು ಅಂತ ಗಡಿಬಿಡಿ ಇರುತ್ತೆ. ಕೆಲವೊಂದಕ್ಕೆ ತಾಳ್ಮೆ ಬೇಕೇ ಆಗುತ್ತೆ. ತಾಳ್ಮೆ ಇಲ್ಲದೆ ಯಾವುದೂ ಫಲಿಸುವುದಿಲ್ಲ. ಆಗ ಅವರಿಗೆ ಇಲ್ಲಪ್ಪ, ಅಷ್ಟು ಕುತೂಹಲಕ್ಕೆ ಒಳಗಾಗಿ ಏನೋ ಮಾಡ್ಲಿಕ್ಕೆ ಹೋಗ್ಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಅವನನ್ನ ಈ ತಪ್ಪು ಮಾಡಿದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತ ತಿಳಿ ಹೇಳ್ಬೇಕಲ್ಲ. ಅಧಿಕಾರ ಚಲಾಯಿಸುವುದಲ್ಲ, ಸಲಹೆ ಸೂಚನೆಗಳ ಮೂಲಕ ಆತನ ಬದುಕಿಗೆ ಒಂದು ದೀಪ, ಕೈ ದೀಪ ಹಿಡಿದವನನ್ನ ನೀನೇ ಮಾಡು, ನನಗೇನು ನೀನ್ ಮಾಡುವುದರಲ್ಲಿ ವಿರೋಧ ಅಲ್ಲ. ಅದ್ರ ಮಾಡುವಾಗ ಈ ಎಚ್ಚರ ಇರಬೇಕು. ಕೆಲವು ಸೂಕ್ಷ್ಮವಾದ ಟೆಕ್ನಿಕ್ಗಳಿರ್ತವೆ. ಅಷ್ಟನ್ನು ಮಾಡಿದ್ರೆ ಎಲ್ಲ ಕೆಲಸಗಳು ಆರಾಮವಾಗಿ ಆಗ್ತಾ ಇರುತ್ತೆ. ಕೆಲವರು ಬಹಳ ಹಾರ್ಡ್ ವರ್ಕ್ ಅಂತ ಹೇಳಿ 100 ಕೆಲಸ ಆಗಬಹುದಾದದ್ದನ್ನ 5-6 ಕೆಲಸಕ್ಕೆ ವಿನಿಯೋಗಿಸಿ ಮತ್ತೆ ನಾನಿಷ್ಟು ಕಷ್ಟಪಟ್ಟರು ನನ್ನನ್ನು ಯಾರೂ ಗುರುತಿಸಲ್ಲ ಅಂತ ವ್ಯಥೆಗೊಳಗಾಗುವ ಸಂದರ್ಭಗಳು ಜಾಸ್ತಿ. ಹಾಗಾಗಿ ಒಂದು ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು, ಇಲ್ಲ ಅಂದ್ರೆ ಎಲ್ಲವನ್ನು ಬಿಟ್ಟು ಸನ್ಯಾಸವನ್ನ ತಗೊಳ್ಬೇಕು. ಯಾರು ಆ ರೀತಿ ಗಾರ್ಹಸ್ಥ್ಯ ಧರ್ಮದಿಂದ ಮುಂದೆ ಯಾವುದಾದ್ರೂ ಒಂದಕ್ಕೆ, ಸನ್ಯಾಸ ಆಗುದಿಲ್ಲ ಅಂದ್ರೆ ಬೇಡ, ಹೆಂಡತಿಯ ಜೊತೆಗೇನೆ ರಿಟೈರ್ಮೆಂಟ್ ಲೈಫ್ ಅನ್ನು ಅನುಭವಿಸ್ಬೇಕು. ಈಗ ಕೊಡುದು ರಿಟೈರ್ಮೆಂಟ್, ಈಗ ರಿಟೈರ್ ಆಗುದಲ್ಲ. ರಿಟೈರ್ ಆಗುದು ಅನ್ನೋದು ಸಹಜವಾದ ಲಕ್ಷಣ. ಮನೆಯಲ್ಲೇ ಇರ್ಬೋದು. ವಾನಪ್ರಸ್ಥ ಅಂದ್ರೆ ವನದಲ್ಲೇ ಹೋಗಿ ಇರ್ಬೇಕು ಅಂತಿಲ್ಲ. ತದ್ವನ ಮಿತ್ಯುಪಾಸೀತ, ಮನೆಯನ್ನೇ ವನ ಅಂತ ಅಂದುಕೊಳ್ಬಹುದು. ಅಂದ್ರೆ ವನ ಅಂದ್ರೆ ಏನು? ಯಾವುದೇ ಜವಾಬ್ದಾರಿಗಳ ವ್ಯವಸ್ಥೆಯ ಭಾಗವಾಗಿ ಇಲ್ಲದೆ ಕೇವಲ ತಾನೊಬ್ಬ ಸಾಕ್ಷಿಯಾಗಿ
ಅಲ್ಲಾಗುವ ಏರಿಳಿತಗಳಿಗೆ ಯಾವುದಕ್ಕೂ ಕೂಡ ಉದ್ವಿಗ್ನನಾಗದೆ ಪರಮ ವೈರಾಗ್ಯ ಸ್ಥಿತಿಯಲ್ಲಿ ಎಲ್ಲದರ ಜೊತೆಗಿದ್ರೂ ಕೂಡ ಯಾವುದರ ಜೊತೆಗೂ ಇರದೇ ಇರುವಂತಹ ಸ್ಥಿತಿ ಏನಿದೆ ಅದು ವಾನಪ್ರಸ್ಥ. ವನಕ್ಕೆ ಪ್ರಸ್ಥಾನಗೈಯುವಂಥದ್ದು. ವನ ಅಂದ್ರೆ ಎಲ್ಲೋ ಮನೆ ಪಕ್ಕದಲ್ಲಿರುವ ತೋಟದಲ್ಲ ಹೋಗಿ ಕೂತ್ಕೊಳ್ಳುದು. ಅದರ ಜವಾಬ್ದಾರಿಯೇ ಇಲ್ಲ ಆಮೇಲೆ. ಮತ್ತೆ ವಾಪಸ್ ಬಂದ್ರೆ ಅವನಿಗೆ ಯಾರು ಅಂತಾನೆ ಯಾರು ಕೇಳಬಾರದು. ಆ ರೀತಿ ಬಿಟ್ಟು ಬರುವಂತದ್ದೇನಿದೆ ಅದು ವಾನಪ್ರಸ್ಥ. ಆದ್ರೆ ಅದು ಹೊರಗೆ ಹೋಗಿಯೇ ಮಾಡ್ಬೇಕಾಗಿಲ್ಲ, ಒಳಗಿದ್ದು ಮಾಡಬಹುದು. ಮಾಡದವನು ನಗ್ನ. ನಿತ್ಯಾನಾಂ ಕರ್ಮಣಾಂ ವಿಪ್ರತಸ್ಯ ಅಹರ್ನಿಶಂ ಅಕುರ್ವನ್ ವಿಹಿತಂ ಬ್ರಹ್ಮ ಶಕ್ತಃ ಪತತಿ ತದ್ದಿನೇ. ನಿತ್ಯವಾದ ಕೆಲವು ಕರ್ಮಗಳಿವೆ. ಅದಕ್ಕೆ ರಾತ್ರಿಗಳು ಯಾವತ್ತೂ ಕೂಡ ನಷ್ಟವಾಗದಂತೆ ನೋಡ್ಕೊಳ್ಬೇಕು. ಸಾಮರ್ಥ್ಯ ಇದ್ರೂ ಕೂಡ ವಿಹಿತವಾದ ಕರ್ಮವನ್ನ ಯಾರು ತೊರೀತಾನೋ ಅವನ ಆ ದಿನ ತದ್ದಿನಂ ದುರ್ದಿನಂ ಮನ್ಯೆ ಮೇಘಚ್ಛನ್ನಂತು ದುರ್ದಿನಂ ಅಂತ ಒಂದು ಮಾತಿದೆ. ಯಾವ ದಿನ ಅವನು ತನ್ನ ನಿತ್ಯ ಕರ್ಮವನ್ನ ತೊರೀತಾನೋ ಅದು ಅವನಿಗೆ ಪತಿತ ದಿನ ಅಂತ ಲೆಕ್ಕ. ಅವನು ನಗ್ನ ಅಂತ ಅರ್ಥ. ಶಕ್ತನಾಗಿಯೂ ಕರ್ಮ ಮಾಡದೇ ಇರುವುದು ಲೋಪ. ಅಶಕ್ತಿಯಿಂದ, ಅನಾರೋಗ್ಯದಿಂದ, ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ಒಂದು ದಿವಸ ತನ್ನ ನಿತ್ಯ ಕರ್ತವ್ಯ ತೊರೆದು ಹೋಯಿತು ಅಂದ್ರೆ ದೇವತೆಗಳು ಕೂಡ ಅವನ ಅರಿವನ್ನ ಪಡೆದಿರ್ತಾರೆ. ಆ ಒಂದು ದಿನದ ವಿಶೇಷ ಪುಣ್ಯವನ್ನ, ನಿತ್ಯ ಕರ್ಮದ ಕ್ಷಯವನ್ನ ಅವನು ಪುಣ್ಯವನ್ನ ಕಳ್ಕೊಳ್ತಾನೆ, ನಿತ್ಯ ಕರ್ಮದ ಕ್ಷಯವನ್ನ ಹೊಂದುತ್ತಾನೆ. ಪ್ರಾಯಶ್ಚಿತ್ತೇನ ಮಹತಾ ಶುದ್ಧಿಮಾಪ್ನೋತ್ಯನಾಪದಿ ಪಕ್ಷಂ ನಿತ್ಯ ಕ್ರಿಯಾಹಾನೇ ಕರ್ತಾ ಮೈತ್ರೇಯ ಮಾನವ. ಆಪತ್ತಿನ ಕಾಲವನ್ನ ಎದುರಿಸುವಾಗ ಕೆಲವೊಂದ್ಸರ್ತಿ ಕೆಲವು ಕರ್ಮಗಳಿಗೆ ಸಂಕೋಚ ಹೇಳುವಂತಹದ್ದಿದೆ. ಈಗ ಅನಾಪದಿ ಆಪತ್ತಿನ ಕಾಲ ಬಿಟ್ಟು ಉಳಿದ ಸಂದರ್ಭದಲ್ಲಿ ನಾವು ಪ್ರಾಯಶ್ಚಿತ್ತಕ್ಕೆ ಅನುಕೂಲಕರವಾದ ರೀತಿಯಲ್ಲಿ ವರ್ತಿಸುವುದು ತಪ್ಪು. ಈಗ 4ನೇ ಅರ್ಘ್ಯ ಅಂತ ಒಂದಿದೆ. ಅದು ಯಾವುದೋ ಯುದ್ಧ ಕಾಲದಲ್ಲಿ ಅಥವಾ ಬೆಳಕೆ ಆಗದೆ, ಎಚ್ಚರವೇ ಆಗದೆ, ಮನೆಯೆಲ್ಲ ನೀರು ತುಂಬಿ ರಾತ್ರಿಯೆಲ್ಲ ಎದ್ದು ಬೆಳಗ್ಗೆ ಒಂಚೂರು ಜೊಂಪು ಹತ್ತಿ ಆ ದಿವಸ ಸೂರ್ಯೋದಯ ಆದ್ಮೇಲೆ ಎಚ್ಚರಾಗಿ ಅರ್ಘ್ಯ ಕೊಡುವಾಗ 4ನೇ ಭಾಗವನ್ನ ಕೊಡುವಂತಾದ್ರೆ ಅದಕ್ಕೆ ಪ್ರಾಯಶ್ಚಿತ್ತಕ್ಕೆ, ಆ ಪ್ರಾಯಶ್ಚಿತ್ತ ಕಾರ್ಯಕ್ಕೆ ಬೆಲೆ ಇದೆ. ಆಪತ್ತಿಲ್ಲದೆ ಇದ್ದಾಗ್ಲೂ ತಡ ಎದ್ದು ಅವತ್ತು ಪ್ರಾಯಶ್ಚಿತ್ತಾರ್ಘ್ಯವನ್ನ ಕೊಟ್ರೆ ಅದಕ್ಕೆ ಏನು ಫಲ ಇಲ್ಲ. ಅಶಕ್ತವಾದ ಸ್ಥಿತಿಯಲ್ಲಿ ಪ್ರಾಯಶ್ಚಿತ್ತವನ್ನು ಮಾಡಬೇಕೇ ಹೊರತು ಆಪತ್ತಿನಲ್ಲಿ ಇಲ್ಲದೆ ಇರುವಾಗಲೂ ನಾವು ತಡ ಮಾಡಿಯೇ ಎಲ್ಲ ಕಾರ್ಯವನ್ನು ಮಾಡುವುದು. ಪಕ್ಷಂ ನಿತ್ಯ ಕ್ರಿಯಾಹಾನೇ. ಈ ರೀತಿ ಒಂದು ಪಕ್ಷ ನಿತ್ಯ ಕ್ರಿಯೆಯಲ್ಲಿ ಲೋಪದೋಷ ಉಂಟಾಯಿತು ಅಂತಾದ್ರೆ ಅವನು ಎಲ್ಲಾ ದೋಷಗಳನ್ನು ಅಂಟಿಸಿಕೊಳ್ತಾನೆ. ಅಂತ ಕರ್ತ ಅವ್ಯವಸ್ಥಿತನಾದ ಮಹಾಪ್ರಾಯಶ್ಚಿತ್ತದಿಂದ ಮಾತ್ರ ಶುದ್ಧಿ ಆಗುವುದು ಸಾಧ್ಯ ಆಗುತ್ತೆ. ಆಮೇಲೆ ಅಂದ್ರೆ ಅದಕ್ಕೆ ಮತ್ತೆ ಪ್ರಾಯಶ್ಚಿತ್ತಕ್ಕೆ ಈಗ ಏನು ನಿತ್ಯದ ಕರ್ಮ ಒಂದು ಬಿಟ್ಟ, ಒಂದು ವಾರ, ಒಂದು ಪಕ್ಷ, ಅದು ಉದಾಸೀನ ಅಥವಾ ತಿಳುವಳಿಕೆ ಇಲ್ಲದೆ ಅವ್ಯವಸ್ಥೆ ಉಂಟಾದ ಹೊತ್ತಿಗೆ ಅದಕ್ಕೆ ಪ್ರಾಯಶ್ಚಿತ್ತ ಇದೆ. ಬಿಟ್ಟೇ ಬಿಡುದು, ಯಾವ ಅದರ ಬಗ್ಗೆ ಅಯ್ಯೋ ಅನ್ನೋ ಭಾವವೂ ಇಲ್ಲ ಅಂದಾಗ ಅಂತದ್ದಕ್ಕೆ ಮತ್ತೆ ಪ್ರಾಯಶ್ಚಿತ್ತದ ಮಾತಿಲ್ಲ. ಇದು ಶುದ್ಧಿ ಮಾಪ್ನೋತಿ. ಒಂದು ಪಕ್ಷದವರೆಗೆ ಅನಿವಾರ್ಯವಾಗಿ ಆಗಿರುವ ನಿತ್ಯ ಕಾರ್ಯದ ಲೋಪಕ್ಕೆ ಮತ್ತೆ ಪುನಃಸಂಧಾನವನ್ನು ಮಾಡಿ, ಅಂದ್ರೆ ಕೆಲವೊಂದ್ಸರ್ತಿ ಊರಲ್ಲೇ 15 ದಿವಸ
ಯಾವುದೋ ಜಾಗದಲ್ಲಿ ಗಾಳಿ ಬೆಳಕು ಸರಿಯಾಗಿ ಸಿಗದೇ ಇರುವ ಇನ್ನೇನೋ ಅವ್ಯವಸ್ಥಿತವಾದ ಜಾಗದಲ್ಲಿ ಹೋದಾಗ ಅಲ್ಲಿ ಅಗ್ನಿಹೋತ್ರವೋ ಅಥವಾ ನಿತ್ಯದ ಯಾವುದೋ ಕೆಲವು ಕರ್ತವ್ಯಗಳನ್ನು ಮಾಡ್ಲಿಕ್ಕಾಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಪೂಜಾದಿ ಕರ್ಮಗಳನ್ನ. ಮನೆಗೆ ಬಂದ್ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಲೋಪವನ್ನ ಪರಿಹರಿಸಿಕೊಳ್ಬಹುದು, ಮತ್ತೆ ಯಥಾ ಪ್ರಕಾರ ಮೊದಲಿನಂತೆ ಕಾಲಕ್ಕೆ ತಕ್ಕಂತೆ ಕರ್ತವ್ಯಗಳನ್ನು ನಿರ್ವಹಿಸುವಂತದ್ದನ್ನ ಪ್ರಾಯಶ್ಚಿತ್ತದ ಮೂಲಕ ಸರಿ ಮಾಡಿಕೊಳ್ಳಬಹುದು. ಇಷ್ಟು ಮೈತ್ರೇಯನಿಗೆ ಪರಾಶರರು ನೀಡುವ ಸಂದೇಶ. ಮತ್ತೆ 41ನೆಯ ಶ್ಲೋಕದಿಂದ ನಾಳೆ ಮುಂದುವರಿದ ಭಾಗವನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾಂಛಿತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.